program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈ ಹಿಂದಿನ ಸಂಚಿಕೆಯಲ್ಲಿ ನೀವು ಖ್ಯಾತ MSME ಮೆಂಟರ್ ಆಗಿರುವಂಥ CA SS ನಾಯಕ್ ಅವರು ಉದ್ಯಮಶೀಲತೆ ಅಂದರೆ ಏನು, ಅದಕ್ಕೆ ಬೇಕಾದಂಥ ಅಂಶಗಳು ಏನು, ಒಬ್ಬ ಉದ್ಯಮಿ ಆಗಬೇಕಿದ್ರೆ ಅವನಲ್ಲಿ ಯಾವೆಲ್ಲ ರೀತಿಯ ಕ್ವಾಲಿಟಿಗಳು ಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳ ಮನೋಜ್ಞವಾಗಿ ವಿವರಿಸಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ SS ನಾಯಕ್ ಅವರು ಉದ್ಯಮಶೀಲತೆಗೆ ನೀಡುವ ಸ್ಫೂರ್ತಿಯ ಜೊತೆಗೆ ಮುಂದಿನ ಹಂತದಲ್ಲಿ ಯಾವೆಲ್ಲ ಸ್ಕೀಮ್ಗಳು ಇದ್ದಾವೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮತ್ತು ಜೊತೆಗೆ ನಮ್ಮ ದೇಶದಲ್ಲಿ ಈ ಒಂದು ಸ್ಟಾರ್ಟಪ್ ಇಕೋಸಿಸ್ಟಮ್ ಯಾವ ರೀತಿಯಲ್ಲಿ ಇದೆ, ಅಲ್ಲಿ ಇರತಕ್ಕಂಥ ಅವಕಾಶಗಳೇನು ಮತ್ತು ಅವುಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ SS ನಾಯಕ್ ಸರ್. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ತಾವು ಬಹಳ ಅದ್ಭುತವಾಗಿ ಉದ್ಯಮಿ ಅಂದರೆ ಹೇಗಿರಬೇಕು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಸೊ ಹಾಗಾಗಿ ಇವತ್ತಿನ ಸಂಚಿಕೆ ಅದರ ಮುಂದಿನ ಭಾಗವಾಗಿ ನಮ್ಮ ದೇಶದಲ್ಲಿ ಯಾವೆಲ್ಲ ರೀತಿಯ ಒಂದು ಯೋಜನೆಗಳು ಇದ್ದಾವೆ, ಸ್ಟಾರ್ಟಪ್ ಇಕೋಸಿಸ್ಟಮ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ. ಅಂದರೆ ನನಗೆ ಬಹಳ ವಿಶೇಷ ಅಂತ ಅನ್ನಿಸ್ತಾ ಇದ್ದು, ತಾವು CA ಆಗಿ ಆ ಬ್ಯಾಕ್ಗ್ರೌಂಡಿನ ಆಡಿಟ್ ಇತ್ಯಾದಿಯಾಗಿ ತಮ್ಮ ಚಟುವಟಿಕೆಗಳನ್ನು ಸ್ಟಾರ್ಟ್ ಮಾಡಿದ್ದೀರಿ. ಆಮೇಲೆ ಎಕ್ಸ್ಪರ್ಟ್ ಸಂಸ್ಥೆ ಸ್ಥಾಪಕರಾಗಿ ಕೂಡ ಕಾರ್ಯನಿರ್ವಹಿಸಿದ ನಂತರ ನೀವು ತೊಡಗಿಸಿದಂತಹ ಕಾರ್ಯಕ್ರಮಗಳು, ಮುಖ್ಯವಾಗಿ ನಮ್ಮ ದೇಶದ MSME ವಲಯಕ್ಕೆ ಕೊಟ್ಟಿರುವಂತಹ ಸಾವಿರಾರು ಕಾರ್ಯಾಗಾರಗಳಿರ್ಬೋದು, ವಿಶೇಷ ಪಡೆದಂಥ ಅದಕ್ಕೋಸ್ಕರ ಪುರಸ್ಕಾರಗಳಿರ್ಬೋದು, ಸೊ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ತಾವು ನೀಡಿದಂತಹ ಗೈಡೆನ್ಸ್ ಇರ್ಬೋದು, ಇತ್ಯಾದಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟು ನಂತರ ಸಬ್ಜೆಕ್ಟಿಗೆ ಅಂದರೆ ಯಾವ ರೀತಿಯ ಇಕೋಸಿಸ್ಟಮ್ ಇದೆ, ಯೋಜನೆಗಳ ಬಗ್ಗೆ ಮಾತಾಡ್ತೀರಾ ಅಂತ. ಬಹಳ ಒಂದು ಹೆಮ್ಮೆ. ಕಳೆದ 37 ವರ್ಷಗಳಿಂದ ನಾನು CA ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನೀವು ಹೇಳಿದಾಗೆ ನಾನು ಐ ಡಿಡ್ ಮೈ CA ಆ್ಯಂಡ್ ಲಾ ಫ್ರಮ್ ಮುಂಬೈಯಿಂದ ನಾನು 1986 ಡಿಸೆಂಬರ್ 29ಗೆ ಮಂಗಳೂರಿಗೆ ಬಂದೆ. 87 ಆಯಿತು. 88 1988 ಏಪ್ರಿಲ್ 1ರಿಂದ ನಂದು ಪ್ರಾಕ್ಟೀಸ್ ಸ್ಟಾರ್ಟ್ ಆದದ್ದು. 37 ವರ್ಷ ಆಯ್ತು ಈಗ. ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಐ ಹ್ಯಾವ್ ಮೆಂಟರ್ಡ್ ಸೋ ಫಾರ್ 50,000+ MSMEs ಅಕ್ರಾಸ್ ಇಂಡಿಯಾ ಅಂತ ಹೇಳಲಿಕ್ಕೆ ಕೂಡ ಬಹಳ ಹೆಮ್ಮೆ ಆಗ್ತದೆ. 50,000ಕ್ಕಿಂತಲೂ ಹೆಚ್ಚು MSMEಗಳಿಗೆ ಮೆಂಟರ್ಶಿಪ್ ನಾನು ಮಾಡಿದ್ದೇನೆ. ಮತ್ತು ತುಂಬ ಇವರು ಎಂಟರ್ಪ್ರನರಿಗೆ ಹೇಗೆ ಪ್ರಾರಂಭದಿಂದ ಹಿಡಿದು ಅವರು ಸ್ಟಾರ್ಟಪ್ ಮತ್ತು ಆಲ್ರೆಡಿ ಸ್ಟಾರ್ಟಪ್ ಇದ್ದವರಿಗೆ ಹೌ ಟು ಸ್ಕೇಲ್ ಅಪ್ ಅದರ ಬಗ್ಗೆ ತುಂಬ ಒಂದು ಮಾರ್ಗದರ್ಶನ ನೀಡಿದ ಒಂದು ತೃಪ್ತಿ ನನಗೆ ಉಂಟು. ಮತ್ತು ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಒಂದು ಇದೇನೆಂದರೆ ಜಾಸ್ತಿ ಚಾರ್ಟರ್ಡ್ ಅಕೌಂಟೆಂಟ್ ಇಂಟ್ರೋವರ್ಟ್ ಆಗಿರ್ತಾರೆ. ಬಟ್ ನನ್ನ ಒಂದು ಸಿಸ್ಟಮ್ ಏನಂತ ಹೇಳಿದ್ರೆ, ನಾನು ಗ್ರೌಂಡ್ ರಿಯಾಲಿಟಿ ವಿದೌಟ್ ಫಿಸಿಕಲ್ ವಿಸಿಟ್ ನಾನು ಯಾವುದೇ ಪ್ರಾಜೆಕ್ಟ್ ಮಾಡೋದಿಲ್ಲ. ಅದನ್ನು ನಾನು ಪ್ರಥಮವಾಗಿ ಅರ್ಥ ಮಾಡಿಕೊಂಡು ಎಂಟರ್ಪ್ರನರ್ ಅವರು ಆ ಎಬಿಲಿಟಿ ಉಂಟಾ, ಅದು ಸಕ್ಸಸ್ ಆಗ್ತದಾ ಅಂತೇಳಿ ಅದನ್ನು ನೋಡಿ ಆಮೇಲೆ ಅವರಿಗೆ ಅಡ್ವೈಸ್ ಮಾಡು, ಇದು ನಿಮಗೆ ಸೂಕ್ತ, ನೀವು ಮಾಡ್ಬೋದಂತ. ಈ ಮಾಡ್ಬೋದು ಅಂತೇಳಿ ಒಂದು ಸಾರಿ ಮನಸ್ಸಿಗೆ ಬಂದ ಮೇಲೆ ಹೇಗೆ ಮಾಡ್ಬೋದು ಅಂದರೆ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಅದು ಕಮರ್ಷಿಯಲೈಸೇಷನ್ ಆಗುವವರೆಗೆ ನಾವು ಅವರಿಗೆ ಸಪೋರ್ಟ್ ಕೊಡಬೇಕು. ಈಗ ನೀವು MSME ಇಕೋಸಿಸ್ಟಮ್ ಅಂತೇಳಿ ನಮ್ಮ ದೇಶದಲ್ಲಿ ಉಂಟು. MSME ಇಕೋಸಿಸ್ಟಮ್, ಬ್ಯಾಂಕಿಂಗ್ ಇಕೋಸಿಸ್ಟಮ್ ಇದು ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಉಂಟು. ಕಳೆದ 11 ವರ್ಷದಿಂದ ನಾವು ಒಂದು ಎಪ್ರಿಷಿಯೇಟ್ ಮಾಡಬೇಕು. ಅವರ್ MSME ecosystem, banking ecosystem, startup ecosystem and tax ecosystem all are conducive for growth of ಎಂಟರ್ಪ್ರನರ್ಶಿಪ್ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ನಿಜವಾಗಿ ಆಗಬೇಕಾಗಿದ್ದು. ಹೌದು. 7 ಕೋಟಿಗಿಂತಲೂ ಹೆಚ್ಚು ನಮ್ಮ ಉದ್ಯಮ್ ಪೋರ್ಟಲ್ನಲ್ಲಿ MSME ಅವರು ರಿಜಿಸ್ಟರ್ ಮಾಡಿದ್ದಾರೆ. 7 ಕೋಟಿಗಿಂತಲೂ ಜಾಸ್ತಿ ರಿಜಿಸ್ಟರ್ ಮಾಡೋದವರು ಇನ್ನೂ ಜಾಸ್ತಿ ಇದ್ದಾರೆ. 7 crore ಪ್ಲಸ್. ಅದೇ ರೀತಿ ನಮ್ಮ ದೇಶದ 30% GDPಗೆ MSMEಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 45% ಆಫ್ ಎಕ್ಸ್ಪೋರ್ಟ್ ಆಫ್ ಅವರ್ ನೇಷನ್ ಇಟ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ MSMEs. MSME ಅಂತ ಯಾಕೆ ಇದು ಬೈಫರ್ಕೇಟ್ ಮಾಡಿದ್ದಾರೆ ಅಂತೇಳಿ ಅಂದರೆ, ಅಗ್ರಿಕಲ್ಚರಿಗೆ ಪ್ರಯಾರಿಟಿ ಲೆಂಡಿಂಗ್ ಅಂತೇಳಿ ಹೇಗೆ ಬ್ಯಾಂಕಿಂಗ್ RBI ಅವರು ಕೊಟ್ಟಿದ್ದಾರೆ, MSME ಕೂಡ ಇಟ್ ಈಸ್ ಕಮಿಂಗ್ ಅಂಡರ್ ಪ್ರಯಾರಿಟಿ ಲೆಂಡಿಂಗ್. ಯಾವುದೇ ಬ್ಯಾಂಕ್ ಇದರ 30% ಆಫ್ ಟೋಟಲ್ ಲೆಂಡಿಂಗ್ನಲ್ಲಿ ಅವರು ಪ್ರಯಾರಿಟಿ ಲೆಂಡಿಂಗ್ ಮಾಡಲೇಬೇಕು. ಹೌದು, RBI ಇದು ಒಂದು ನಿರ್ದೇಶನ, ಅದರ ಪ್ರಕಾರ ಕಾರ್ಯಾಚರಿಸ್ತಾ ಇದೆ. ಈಗ 10.85 lakh crore ಜಾಸ್ತಿ MSME ವಲಯಕ್ಕೆ ನಮ್ಮ ಬ್ಯಾಂಕ್ಗಳು ಸಾಲ ನೀಡಿವೆ. ಹೌದು. ಮತ್ತು 30 ಕೋಟಿಗಿಂತ ಹೆಚ್ಚು
ಇದರಲ್ಲಿ ಉದ್ಯೋಗಿಗಳಿದ್ದಾರೆ. MSME ವಲಯದಲ್ಲಿ 30 ಕೋಟಿಗಿಂತಲೂ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಎಗ್ರಿಕಲ್ಚರ್ ಮತ್ತು MSME ಇದು ನಮ್ಮ ಒಂದು ಇಕಾನಮಿ 2 ಕಣ್ಣುಗಳು. ಕರೆಕ್ಟ್. ಆ 2 ಕಣ್ಣುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ನಮ್ಮ ದೇಶದ ಪ್ರಗತಿ ಸಾಧ್ಯ. ಮತ್ತು ಎಗ್ರಿಕಲ್ಚರಿಗೆ ಕೂಡ MSME ವಲಯ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಉಂಟು. ಯಾಕಂದರೆ ಎಗ್ರಿಕಲ್ಚರಲ್ ಕಮಾಡಿಟಿ, ರೈತ ಬೆಳೆದ ಬೆಳೆಯನ್ನು MSMEಗಳು ರಾ ಮೆಟೀರಿಯಲ್ ಆಗಿ ಪರ್ಚೇಸ್ ಮಾಡಿ ಉತ್ತಮ ಬೆಲೆ ಕೊಟ್ಟು ತೆಕ್ಕೊಂಡು ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿ ಅದನ್ನು ಮಾರ್ತಾರೆ. ಕರೆಕ್ಟ್. ಈಗ ಬಹಳ ಉತ್ತಮ ಯೋಜನೆ ನಿಮಗೆ ಹೇಳಿದರೆ ನಿಮಗೆ ಆಶ್ಚರ್ಯ, PMFME ಸ್ಕೀಮ್ ಅಂತ, ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಮೈಕ್ರೋ ಎಂಟರ್ಪ್ರೈಸ್ ಅಂತ. ಇದರ ಪ್ರಕಾರ ಯಾಕಂದರೆ 1 ಕೋಟಿವರೆಗೆ ನೀವು ಯಾವುದೇ ಯೋಜನೆ ಇದ್ದರೆ ಕೇವಲ 10% ಮಾರ್ಜಿನಲ್ಲಿ ಬ್ಯಾಂಕ್ಗಳು ಸಾಲ ನೀಡ್ತವೆ. ಅದು ನೀವು ಸಾಲ ನೀಡ್ತವೆ. ಆಮೇಲೆ 35% ಸಬ್ಸಿಡಿ ಆನ್ ಮೆಷಿನರೀಸ್, ಮ್ಯಾಕ್ಸಿಮಮ್ 10 lakhs ಸೆಂಟ್ರಲಿಂದ, 15% ಆಫ್ ದಿ ಸಬ್ಸಿಡಿ ಆನ್ ದಿ ಮೆಷಿನರೀಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್, ವರ್ಕಿಂಗ್ ಕ್ಯಾಪಿಟಲ್ ಮೇಲಿಲ್ಲ, ಸ್ಟೇಟ್ ಗೌರ್ಮೆಂಟಿಂದ. ಅಂದರೆ 50% ಸಬ್ಸಿಡಿ ಸಿಗ್ತದೆ PMFME ಸ್ಕೀಮಲ್ಲಿ. 1 ಕೋಟಿಯಲ್ಲಿ 50% ಅಲ್ಲ, 1 ಕೋಟಿ ಅಲ್ಲ, ಇದು ಸಬ್ಲಿಮಿಟ್ ಉಂಟು. ಮ್ಯಾಕ್ಸಿಮಮ್ 15 ಲಕ್ಷ. ಅಂದರೆ 30 ಲಕ್ಷ ಇಕ್ವಿಪ್ಮೆಂಟ್ವರೆಗೆ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ 15 ಲಕ್ಷ ನಿಮಗೆ ಸಬ್ಸಿಡಿ ಸಿಗ್ತದೆ. 1 ಕೋಟಿವರೆಗೆ ಸಾಲ ಸಿಗ್ತದೆ, 10% ಮಾರ್ಜಿನಲ್ಲಿ ಸಿಗ್ತದೆ. ಇದು ಅಲ್ಲದೆ ನಿಮಗೆ ನೋಡಿ PMEGP ಸ್ಕೀಮ್ ಅಂತ ಉಂಟು. PMEGP ಸ್ಕೀಮ್ ಅಂತ ಏನಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಜನರೇಷನ್ ಸ್ಕೀಮ್ ಅಂತ. ಇದರ ಪ್ರಕಾರ 50 ಲಕ್ಷದವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸಿಗೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಸ್ಪೆಷಲ್ ಎಂಟ್ರಪ್ರನರ್ ಆದರೆ ಕೇವಲ 5% ಮಾರ್ಜಿನ್. 50 ಲಕ್ಷದ ಪ್ರಾಜೆಕ್ಟ್ ಮಾಡೋದ್ರೆ 2.5 ಲಕ್ಷ ಸಾಕು ಸ್ಪೆಷಲ್ ಎಂಟ್ರಪ್ರನರಿಗೆ. ಜನರಲ್ ಎಂಟ್ರಪ್ರನರಿಗೆ 50 ಲಕ್ಷಕ್ಕೆ 5 ಲಕ್ಷ ಅಂದರೆ 10% ಹಾಕಿದರೆ ಸಾಕು. ಊಟ ಮಾತ್ರ ಅಲ್ಲ, ದಕ್ಷಿಣೆ ಕೂಡ ಉಂಟು. ಅದೇನು ಇದು ನೋಡಿ, ಲೋನ್ ಮಾತ್ರ ಕೂಡ ಸುಲಭ ರೀತಿಯಲ್ಲಿ ಸಿಗ್ತದೆ, ಅದಲ್ಲದೆ ಅದಕ್ಕೆ ಪುನಃ ಸಬ್ಸಿಡಿ ಸಿಗ್ತದೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಪೆಷಲ್ ಎಂಟ್ರಪ್ರನರ್ ಅಂದರೆ ಯಾರು? SC ST ಎಂಟ್ರಪ್ರನರ್ಸ್, ವಿಮೆನ್ ಎಂಟ್ರಪ್ರನರ್ಸ್, OBC ಎಂಟ್ರಪ್ರನರ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಚಾಲೆಂಜ್ಡ್, ಇವರಿಗೆಲ್ಲ ಮಾರ್ಜಿನ್ ಓನ್ಲಿ 5%. ಉಳಿದವರು ಜನರಲ್ ಎಂಟ್ರಪ್ರನರ್ 10%. ಸಬ್ಸಿಡಿ ಅರ್ಬನ್ ಏರಿಯಾ ಮತ್ತು ರೂರಲ್ ಏರಿಯಾ ಅಂತ ಉಂಟು. ಅರ್ಬನ್ ಏರಿಯಾ ಆದರೆ ಸ್ಪೆಷಲ್ ಎಂಟ್ರಪ್ರನರಿಗೆ 25% ಸಬ್ಸಿಡಿ, ಜನರಲ್ ಎಂಟ್ರಪ್ರನರಿಗೆ 15% ಸಬ್ಸಿಡಿ. ರೂರಲ್ ಏರಿಯಾ ಆದರೆ ಸ್ಪೆಷಲ್ ಎಂಟ್ರಪ್ರನರಿಗೆ 35% ಸಬ್ಸಿಡಿ ಹಾಗೂ ನಿಮ್ಮ ಜನರಲ್ ಎಂಟ್ರಪ್ರನರಿಗೆ 25%. ಅಂದರೆ ರೂರಲ್ ಏರಿಯಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾರಾದರೂ ಸ್ಪೆಷಲ್ ಲೇಡೀಸ್ ಮಾಡೋದಾದರೆ 50 ಲಕ್ಷಕ್ಕೆ 17.5 ಲಕ್ಷ ಸಬ್ಸಿಡಿ ಸರ್ಕಾರದಿಂದ, ಕೇವಲ 5% ಮಾರ್ಜಿನ್. ಅದೇ ನೀವು ಟ್ರೇಡಿಂಗ್ ಅಥವಾ ಸರ್ವಿಸ್ ಮಾಡೋದಾದರೆ 20 ಲಕ್ಷದವರೆಗೆ ಕೊಡ್ತಾರೆ. ಹೌದಾ? ಈ 50 ಲಕ್ಷದ ಬದಲಿಗೆ 20 ಲಕ್ಷ. ಬಟ್ PMEGPಯಲ್ಲಿ ಟ್ರೇಡರ್ಸಿಗೆ ಸ್ವಲ್ಪ ಡಿಸ್ಕರೇಜ್ ಇಲ್ಲಿ ಮಾಡ್ತಾ ಇದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟಿಗೆಲ್ಲ ಕೊಡ್ತಾರೆ. ಇಲ್ಲಿ ಸರ್ವಿಸ್ ಯೂನಿಟಿಗೆ ಮಾಡ್ಬೋದು, ಗ್ಯಾರೇಜ್ ಮಾಡ್ಬೋದು, ಕಂಪ್ಯೂಟರ್ ರಿಪೇರಿ ಮಾಡ್ಬೋದು, ಕೋಚಿಂಗ್ ಅಂಥದ್ದೆಲ್ಲ. ಅದಕ್ಕೆಲ್ಲ ಕೂಡ 20 ಲಕ್ಷದವರೆಗೆ ಇದು ಸೇಮ್ ಸಬ್ಸಿಡಿ ಮತ್ತು ಮಾರ್ಜಿನ್ ಮನಿಯಲ್ಲಿ ನಿಮಗೆ ಸಿಗ್ತದೆ. ಒಂದು ವೇಳೆ ನೀವು 3 ವರ್ಷ ಕಂಟಿನ್ಯೂಯಸ್ ರೀಪೇಮೆಂಟ್ ಕರೆಕ್ಟ್ ಮಾಡಿ ಮತ್ತೆ ಪುನಃ ಜಾಸ್ತಿ ಎಕ್ಸ್ಪಾನ್ಷನ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಅಪ್ ಟು 1 crore ಎಕ್ಸ್ಟೆಂಡೆಡ್ PMEGP ಅಂತೇಳಿ ವಿತ್ 15% ಸಬ್ಸಿಡಿ ಸಿಗ್ತದೆ. ಅದೇ ಟ್ರೇಡಿಂಗ್ ಅಥವಾ ನೀವು ಸರ್ವಿಸಸ್ ಆದರೆ ಅಪ್ ಟು 25 lakhsವರೆಗೆ ಎಕ್ಸ್ಟೆಂಡೆಡ್ PMEGP ಕೂಡ ಸಿಗ್ತದೆ. ಇದೆಲ್ಲ ಈಗ ನಿಮ್ಮದು ಸಣ್ಣದು, ನಮಗೀಗ ದೊಡ್ಡದು ಮಾಡಬೇಕು, ಒಂದು 10 ಕೋಟಿದು ಮಾಡಬೇಕು. ಕರೆಕ್ಟ್. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಒಂದು ಏನೋ ಮಾಡಿದ್ದಾರೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಈಗ ನೀವು ಒಂದು ನಮ್ಮ ಜೀವಕ್ಕೆ ಲೈಫ್ ಇನ್ಶೂರೆನ್ಸ್ ಮಾಡ್ತೇವೆ ಅಲ್ವಾ? ಹೌದು. ನಮ್ಮ ವೆಹಿಕಲ್ ತಗೊಳ್ತೇವೆ, ಕಾರು, ಅದಕ್ಕೆ ನಾವು ಕಾರ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್ ಮಾಡ್ತೇವೆ. ನಮಗೇನಾದರೂ ಆರೋಗ್ಯ ಸರಿ ಇಲ್ಲದಿದ್ದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಮುಂಚೆ ನಾವು ಮೆಡಿಕ್ಲೈಮ್ ಇರ್ತದೆ, ಅದು ನಮ್ಮ ಆರೋಗ್ಯ ವಿಮೆ. ಅದೇ ರೀತಿ ಲೋನ್ ವಿಮೆ. ಯಾಕಂದರೆ ನಿಮ್ಮ ಹತ್ರ ಈಗ ಒಂದು 10 ಕೋಟಿ ನಿಮಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ನಿಮ್ಮ ಹತ್ರ ಪ್ರಾಪರ್ಟಿ ಇಲ್ಲ, ನಿಮ್ಮ ತಂದೆ ತಾಯಿ ಹೇಳ್ತಾರೆ ಫಸ್ಟಿಗೆ ಬೇಡ ಅಂತೇಳಿ ಡಿಸ್ಕರೇಜ್ ಮಾಡ್ತಾರೆ, ಗ್ಯಾರಂಟರ್ ಇಲ್ಲ. ಈ ಸ್ಕೀಮಲ್ಲಿ 10 ಕೋಟಿಯಲ್ಲಿ ಜಮೀನು ಬೇಡ, ಜಾಮೀನು ಬೇಡ, ಜಮೀನು ಬೇಡ, ಜಾಮೀನು ಬೇಡ. 10 ಕೋಟಿವರೆಗೆ
ಭದ್ರತಾರಹಿತ ಸಾಲ ಕೊಡುವ ಪ್ರೊವಿಷನ್ ಉಂಟು. ಈ 10 ಕೋಟಿ ಏನೇನು ಅಂತ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಅಂದರೆ ಮೈಕ್ರೋ ಸ್ಮಾಲಿಗೆ ಮಾತ್ರ, ಮೀಡಿಯಮ್ ಎಂಟರ್ಪ್ರೈಸಸ್ಸಿಗೆ ಇಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದರೆ 10 ಕೋಟಿವರೆಗೆ ನೀವು ಸಾಲ ಯಾವುದೇ ಭದ್ರತೆ ಇಲ್ಲದೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಮಾಡ್ಬೋದು. ಇನ್ಶೂರೆನ್ಸ್ ಪ್ರೀಮಿಯಂ ಮಾತ್ರ ಬರ್ತದೆ. ಮುಂಚೆ 3%ವರೆಗಿತ್ತು, ಇದು ಅದನ್ನು ಕಮ್ಮಿ ಮಾಡಿ 1.5%. ಸಣ್ಣ ಸಾಲಕ್ಕೆ ಇನ್ನೂ ಕಮ್ಮಿ ಉಂಟು, 0.35 ಪ್ರಾರಂಭ ಆಗ್ತದೆ. ಅದನ್ನು ಕಳೆದ ಬಜೆಟ್ನಲ್ಲಿ ನಮ್ಮ ವಿತ್ತ ಸಚಿವ ಅವರು ಅರ್ಧ ಅಂದರೆ 50% ಡಿಸ್ಕೌಂಟ್ ಮಾಡಿದ್ದಾರೆ. ಅದೇ ಅಲ್ಲದೆ ಈಗ ನೀವು 15 ಕೋಟಿದು ಮಾಡಬೇಕು, 10 ಕೋಟಿ ನಂಗೆ ಸಾಕು, ಏನು ಮಾಡೋದು ಅಂತೇಳಿ ಹೈಬ್ರಿಡ್ ಅಂತ ಉಂಟು. 5 ಕೋಟಿ ಪ್ರಾಪರ್ಟಿ, ಉಳಿದದ 10 ಕೋಟಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಮಾಡ್ಬೋದು. ಅಥವಾ ನೀವು 12 ಕೋಟಿ ಇದ್ದರೆ 5 ಕೋಟಿ ಪ್ರಾಪರ್ಟಿ ಇದ್ದರೆ 5 ಕೋಟಿ ನೀವು ಭದ್ರತಾ ಸಹಿತ 7 ಕೋಟಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಮಾಡ್ಬೋದು. ಈ ಎಲ್ಲ ಅಂದರೆ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಹೈಬ್ರಿಡ್ ಸ್ಕೀಮ್ ಕೂಡ ಅವರು ಮಾಡಿದ್ದಾರೆ. ಅದಲ್ಲದೆ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಂತ ಉಂಟು. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಂತ ಹೇಳಿದರೆ ಕೇವಲ 15% ಮಾರ್ಜಿನಲ್ಲಿ 1 ಕೋಟಿವರೆಗೆ ಟ್ರೇಡಿಂಗ್, ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್, ಓನ್ಲಿ ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸ್ ಅಂದರೆ ಹೊಸ ಉದ್ಯಮಕ್ಕೆ ಮಾತ್ರ. ಇದು ಒಂದು ಕಂಡೀಷನ್ ಏನಂದರೆ ಒಂದೇ ಎಂಟರ್ಪ್ರನರ್ SC/ST ಆಗಿರಬೇಕು ಅಥವಾ ವಿಮೆನ್ ಎಂಟರ್ಪ್ರನರ್. ವಿಮೆನ್ ಎಂಟರ್ಪ್ರನರ್ ಅಂದರೆ ಫುಲ್ ವುಮನ್ ಆಗಿರಬೇಕಂತಿಲ್ಲ. ದ ವರ್ಡ್ ವುಮೆನ್ ಇನ್ಕ್ಲೂಡ್ಸ್ ಮೆನ್ ಅಂತೇಳಿ, ವಿಮೆನ್ ಅಂದರೆ 51% ಮಿನಿಮಮ್ ವಿಮೆನ್ ಇರಬೇಕು, ಉಳಿದದ್ದು 49% ಮೆನ್ ಇದ್ದು ಪಾರ್ಟ್ನರ್ಶಿಪ್ ಮಾಡಿದರೆ, ಕಂಪನಿ ಮಾಡಿದರೆ, LLP ಮಾಡಿದರೆ ಅದು ವಿಮೆನ್ ಎಂಟರ್ಪ್ರನರ್ಶಿಪ್ಪೇ ಆಗ್ತದೆ. ಈ ವಿಷಯ ಗೊತ್ತೇ ಇಲ್ಲ. ಹೌದು. ಮತ್ತು ಅದರಲ್ಲಿ ವಿಮೆನ್ ಎಂಟರ್ಪ್ರನರ್ಶಿಪ್ಗೆ ತುಂಬ ಬ್ಯಾಂಕಲ್ಲಿ, ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾರಿ ಶಕ್ತಿ ಸ್ಕೀಮ್ ಅಂತ ಉಂಟು. ಬಹಳ ಉತ್ತಮ ಸ್ಕೀಮ್. ಅಪ್ ಟು 10 ಕೋಟಿವರೆಗೆ ವಿಮೆನ್ ಎಂಟರ್ಪ್ರನರ್ಸಿಗೆ ಕೇವಲ 15% ಮಾರ್ಜಿನಲ್ಲಿ ಸಾಲ ಕೊಡ್ತಾರೆ. 2 ಕೋಟಿವರೆಗೆ ಪ್ರೊಸೆಸಿಂಗ್ ಫೀಸ್ ಕೂಡ ಇಲ್ಲ. ನಾರಿ ಶಕ್ತಿ ಸ್ಕೀಮ್. ನಾರಿ ಶಕ್ತಿ ಸ್ಕೀಮ್ ನಾನು ಯಾವಾಗಲೂ ಹೇಳೋದು, ಯುವರ್ ಶಕ್ತಿ ಇಸ್ ನಾರಿ ಶಕ್ತಿ ಅಂತೇಳಿ. ಅದೇ ರೀತಿ ಬೇರೆ ಬೇರೆ ಯುಕೋ ಬ್ಯಾಂಕ್ ಉಂಟು, ಬೇರೆ ಬೇರೆ ಬ್ಯಾಂಕಲ್ಲಿ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಉಂಟು, ಬ್ಯಾಂಕ್ ಆಫ್ ಬರೋಡ, ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಹೆಸರಿಟ್ಟು ಸ್ಕೀಮ್ಸ್ ಉಂಟು ಮಹಿಳೆಯರಿಗೆ. ಯಾಕಂದರೆ ಮಹಿಳೆಯರು ನಮ್ಮ ಒಂದು ಈ ಏನು ಹೇಳ್ತಾರೆ ಮೇನ್ ಸ್ಟ್ರೀಮಿಗೆ ಬರಬೇಕು, ಅವರು ಹೆಚ್ಚಿನ ಉದ್ಯಮ ಮಾಡಬೇಕು. ಆವಾಗ ನಮ್ಮ ದೇಶದ GDP ಆಟೋಮೆಟಿಕ್ ಜಾಸ್ತಿ. ತಮಿಳುನಾಡಿನಲ್ಲಿ ಮಹಿಳೆಯರು ಉದ್ಯಮಶೀಲತೆ ಜಾಸ್ತಿ ಉಂಟು, ಬೇರೆ ಸ್ಟೇಟಲ್ಲಿ ಕಮ್ಮಿ ಉಂಟು. ಹೀಗೆ ಅದು ಬಂದರೆ ನಮ್ಮದು GDP ಆಟೋಮೆಟಿಕ್ ಅದು ಮಲ್ಟಿಪ್ಲೈಯರ್ ಇಫೆಕ್ಟ್ ಅಂತ ಹೇಳ್ತೇವೆ, ಅದು ಆಗಲಿಕ್ಕೆ ಸಾಧ್ಯ ಉಂಟು. ಸೊ ಇಷ್ಟೆಲ್ಲ ಸ್ಕೀಮ್ಸ್ ಎಲ್ಲ ಉಂಟು. ನಮ್ಮ ಜನರಿಗೆ ಗೊತ್ತೇ ಇಲ್ಲ, ಹೆಚ್ಚಿನವರು ಇದು ನೋಡೋದಿಲ್ಲ. ಆಮೇಲೆ ಕೇಂದ್ರ ಸರ್ಕಾರದಲ್ಲದೆ ರಾಜ್ಯ ಸರ್ಕಾರದ್ದು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2025, ಆಮೇಲೆ ಕರ್ನಾಟಕ ಟೂರಿಸಂ ಪಾಲಿಸಿ 2019 to 2024, ಇದರಲ್ಲಿ ಕೂಡ ಅನೇಕ ಸಬ್ಸಿಡಿ ಉಂಟು, ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಉಂಟು, ತುಂಬ ಸ್ಕೀಮ್ಸ್ ಉಂಟು. ನಮ್ಮವರು ಅದನ್ನು ಸದುಪಯೋಗಗೊಳಿಸ್ಕೊಳ್ಬೇಕು ಅಂತೇಳಿ ನನ್ನ ಒಂದು ವಿನಂತಿ. ಮತ್ತು ಬ್ಯಾಂಕ್ಗಳು ಮುಂಚೆ ಹೇಗಿತ್ತಂತ ಹೇಳಿದರೆ, ಹುಡುಗಿ ಚೆಂದ ಇದ್ದರೆ ಇದು ಹೆಚ್ಚಾಗಿ ಎಷ್ಟಾದರೂ ಹುಡುಗಿ ಕಡೆಯವರು ಹುಡುಗನ ಹತ್ರ ಜಾತಕ ಹಿಡ್ಕೊಂಡು ಹೋಗೋದು. ಈಗ ಏನಾಗಿದೆ ಅಂದರೆ ಹುಡುಗಿ ಚೆಂದ ಇದ್ದರೆ ಹುಡುಗನ ಕಡೆಯವರೇ ಹುಡುಕಿಕೊಂಡು ಹೋಗ್ತಾರೆ ನೋಡಿ. ಹಾಗೆ ಕ್ರೆಡಿಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಂಕಿನವರು. ಅವ್ರಿಗೆ ಬೇಕೀಗ, ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಮುಂಚೆ ನೋಡಿ 14%ವರೆಗೆ 2014-15 14%ವರೆಗೆ NPA ಇತ್ತು, ಈಗ ಲೆಸ್ ದೆನ್ 3%. ಮುದ್ರಾ ಯೋಜನೆ ನೋಡಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಮುದ್ರಾ ಯೋಜನೆ 10 ಲಕ್ಷದವರೆಗೆ ಭದ್ರತಾ ರಹಿತ ಸಾಲ, ಅದನ್ನು ಈಗ ಕರೆಕ್ಟ್ ಕಟ್ಟಿದವರಿಗೆ 20 ಲಕ್ಷದವರೆಗೆ ಕೊಡ್ತಾರೆ. ಅದರಲ್ಲಿ ಕೂಡ ನಿಮ್ಗೆ ಬ್ಯೂಟಿ ಅಂದರೆ 52 ಕೋಟಿ ಮುದ್ರಾ ಯೋಜನೆ ಫಲಾನುಭವಿಗಳು, ಅಂದರೆ 52 ಕೋಟಿ ಜನರಿಗೆ ನೀವು ಉದ್ಯೋಗ ಕೊಟ್ಟಾಗ ಆಯ್ತಲ್ಲ. ಹೌದು. ಅದರಲ್ಲಿ 65% ವಿಮೆನ್. ದಿಸ್ ಇಸ್ ದ ಬ್ಯೂಟಿ ಆಫ್ ಮುದ್ರಾ. ಮುಂಚೆ ಮನಿ ಲೆಂಡರ್ ಹತ್ರ ತಗೊಳ್ತಿದ್ರು, ಈಗ ಮನಿ ಲೆಂಡರ್ ಬೇಡ, ಬ್ಯಾಂಕ್ಗಳೇ ಕೊಡ್ತೇವೆ. ಆಮೇಲೆ PM ಸ್ವನಿಧಿ ಯೋಜನಾ ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಡ ಫಸ್ಟಿಗೆ 15,000, ಆಮೇಲೆ 25,000, ಆಮೇಲೆ 50,000 ವಿತ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್. PM ವಿಶ್ವಕರ್ಮ ಯೋಜನೆ 1 ಲಕ್ಷ ಮತ್ತು ಸೆಕೆಂಡ್ ಟ್ರಾಂಚಲ್ಲಿ 2 ಲಕ್ಷ. ಇದೆಲ್ಲ ಬೆನಿಫಿಟ್ಸು ಉಂಟು. ಎಷ್ಟು ಸ್ಕೀಮ್ಸ್ ಉಂಟಲ್ಲ, ಕೋಲ್ಡ್ ಸ್ಟೋರೇಜ್ ಮಾಡೋದಾದರೆ ಅದಕ್ಕೆ ಸ್ಕೀಮ್ ಉಂಟು ಅನೇಕ. ಅಂದರೆ ಸೋಲಾರ್ ಹಾಕೋದಾದ್ರು ನಮ್ಮ SIDBI ಅಂತ ಉಂಟು, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವರು ಕೆಲಸವೇ ಲೋನ್ ಕೊಡೋದು. ಅದು ಸ್ಟಾರ್ಟ್ ಆದದ್ದು 1990ಯಲ್ಲಿಯೇ, ಆದರೆ ಅದು ಮುಂಚೂಣಿಯಲ್ಲಿದೆ. ಇಂಡಸ್ಟ್ರಿಗಳಿಗೆ ಸಾಲ ಕೊಡೋದೇ ಅವ್ರ ಕೆಲಸ. ನೀವು ಬೇರೆ ಬ್ಯಾಂಕಿಗೆ ಹೋದರೆ ಅವ್ರಿಗೆ ಡೆಪಾಸಿಟ್ ಇಡಬೇಕು, ಆಮೇಲೆ ಇನ್ಶೂರೆನ್ಸ್ ಕೊಡಿ, ಮ್ಯೂಚುವಲ್ ಫಂಡ್ ಕೊಡಿ, ಬೇರೆ ಬೇರೆ ಕೆಲಸ ಇರ್ತದೆ. ಇವ್ರಿಗೆ ಕೆಲಸವೇ ಲೋನ್ ಕೊಡೋದು. ನೀವು ನಿಜವಾಗಿ ವಿತ್ 3 ಇಯರ್ಸ್ ನಿಮ್ಮದು ಒಳ್ಳೆ ವಿಂಟೇಜ್ ಇದ್ದರೆ
ವಿದೌಟ್ ಕೊಲೆಟ್ರಲ್ ಕೂಡ ವಿದೌಟ್ CGTMS ಕವರ್ ಇಲ್ಲದೆ ಇಕ್ವಿಪ್ಮೆಂಟಿಗೆಲ್ಲ 15 ಕೋಟಿವರೆಗೆ ಸಾಲ ಕೊಡ್ತಾರೆ. ಸಿಡ್ಬಿ ಅವರು ಸೋಲಾರ್ ಸಿಸ್ಟಮಿಗೆ ಕೊಡ್ತಾರೆ. MSME ಗಿಫ್ಟ್ ಸ್ಕೀಮ್ ಅಂತ ಉಂಟು, ಅದರಲ್ಲಿ 2 ಕೋಟಿವರೆಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಕಡಿಮೆ ಬಡ್ಡಿಯಲ್ಲಿ ಕೊಡ್ತಾರೆ. ಎಕ್ಸ್ಪೋರ್ಟ್ ECGC ಕವರೇಜ್ ಮಾಡಿ ಕೂಡ ಎಕ್ಸ್ಪೋರ್ಟಿಗೆ ಕೂಡ ಸಾಲ ಕೊಡ್ತಾರೆ. ನಾನು ಹೇಳ್ತೇನೆ ನೋಡಿ, ನಮ್ಮ ದೇಶದಲ್ಲಿ ಇರುವಷ್ಟು ಒಂದು ಯೋಜನೆಗಳು, ಇರುವಷ್ಟು ವಿಪುಲ ಅವಕಾಶಗಳು ಎಲ್ಲಿಯೂ ಇಲ್ಲ. ಅದನ್ನು ನಾವು ಸದುಪಯೋಗಗೊಳಿಸಬೇಕು. ನಮ್ಮ ಪೇರೆಂಟ್ಸ್ನವರು ಮಕ್ಕಳಿಗೆ ನೀನು ಜಾಬಿಗೆ ಹೋಗು ಅಂತೇಳಿ ತಯಾರು ಮಾಡಿದ್ವಿ. ಪೇರೆಂಟ್ಸ್ನವರು ಸಣ್ಣದಿರುವ ಎಳೆಯಿಂದಲೇ ನಾವು ಹೇಳ್ತೇವೆ, ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರ ವಿದ್ಯೆಗಳ ನರಿಪದಿರ್ದೊಡೆ ಕೊಂದಂ ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ ಅಂತೇಳಿ ನಾವು ಸಣ್ಣದಿರುವಾಗಲಿಂದ ಅವರ ಹತ್ರ ವಿ ಶುಡ್ ಇನ್ಕಲ್ಕೇಟ್ ಎಂಟರ್ಪ್ರಿನರ್ಶಿಪ್ ಇನ್ ದೆಮ್. ಈ ಮಾರ್ವಾಡಿ ಮತ್ತು ಗುಜರಾತಿ ಕಮ್ಯುನಿಟೀಸ್ ನೋಡಿ, ಅವರು ಸಣ್ಣದಿರುವಾಗ ಮಕ್ಕಳನ್ನು ಅದೇ ರೀತಿ ಬೆಳೆಸ್ತಾರೆ. ನಾವೆಲ್ಲರೂ ಆ ರೀತಿ ಅವ್ರನ್ನ ಎಂಟರ್ಪ್ರಿನರ್ ಆಗಬೇಕು. ಆ ರೀತಿ ನಾವು ಅದನ್ನು ಅವರಿಗೆ ಒಂದು ಉತ್ತೇಜನ ಕೊಟ್ಟರೆ ನಮ್ಮ ದೇಶ ವಿಕಸಿತ ಭಾರತ 2047ರಲ್ಲಿ ಅಂತ ಹೇಳ್ತೇವೆ ಆಗೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಇದು ಕೇವಲ ಕನಸಲ್ಲ, ಇದು ನನಸು ಮಾಡಲಿಕ್ಕೆ ಸಾಧ್ಯ ಉಂಟು. ಕನಸನ್ನು ನನಸು ಮಾಡಲಿಕ್ಕೆ ನಮ್ಮವರು ಮನಸ್ಸು ಮಾಡಬೇಕಷ್ಟೇ. ಖಂಡಿತವಾಗಿ ಕೂಡ ಎಷ್ಟೋ ಮಂದಿ ಬೆಂಗಳೂರಿಗೆ ಈ ಗುಜರಾತ್ ರಾಜಸ್ಥಾನದಿಂದ ಬಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಬೆಳೆಸ್ತಾರೆ. ಕೆಲವೇ ವರ್ಷಗಳಲ್ಲಿ ಅವರು ಒಳ್ಳೆ ಸಂಪತ್ತನ್ನು ಗಳಿಸ್ತಾರೆ, ಬಹಳ ಚೆನ್ನಾಗಿ ಬಿಸ್ನೆಸ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಕನ್ನಡಿಗರು ಕೂಡ ಇದರಿಂದ ಕಲಿಯುವಂಥದ್ದು ಬಹಳ ಇದೆ ಅಂತ ನನಗೆ ಅನಿಸುತ್ತೆ. ನಾನು ಹೇಳ್ತೇನೆ ನೋಡಿ, ಉದ್ಯಮಶೀಲತೆ ಬಗ್ಗೆ ಸುಭಾಷಿತಕಾರ ಹೇಳಿದ್ದಾನೆ, ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ ಜಪತೋ ನಾಸ್ತಿ ಪಾತಕಂ ಮೌನೇಚ ಕಲಹೋ ನಾಸ್ತಿ ಜಾಗರಿತೆ ಭಯಂ ಅಂತೇಳಿ. ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ, ಯಾರು ಹಾರ್ಡ್ ವರ್ಕ್ ಮಾಡ್ತಾನೆ ಅವನಿಗೆ ದರಿದ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜಪತೋ ನಾಸ್ತಿ ಪಾತಕಂ, ಯಾರು ದೇವರ ಬಗ್ಗೆ ಗುರು ಹಿರಿಯರ ಬಗ್ಗೆ ಒಂದು ಗೌರವ ಅಥವಾ ಒಂದು ಏನು ಹೇಳ್ತಾರೆ ಒಂದು ಪೂಜ್ಯ ಭಾವನೆ, ಡಿವೋಷನ್, ಭಕ್ತಿಪೂರ್ವಕ ಅವನು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅನ್ಯಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೌನೇಚ ಕಲಹೋ ನಾಸ್ತಿ, ವೆರೆವರ್ ದಟ್ ಫ್ರಿಕ್ಷನ್ ಕಮ್ಸ್ ಯು ಶುಡ್ ಅವಾಯ್ಡ್ ಇಟ್. ಆವಾಗ ಕಲಹ ಆಗೋದಿಲ್ಲ. ನಾಸ್ತಿ ಜಾಗರಿತೆ ಭಯಂ ಅಂತೇಳಿ ಅಂದರೆ ನಾವು ಎಲ್ಲ ವಿಷಯಗಳಲ್ಲಿ ನಾಲೆಜ್ ಆದರೆ ಫಿಯರ್ ಈಸ್ ಫಿಯರ್ ಆಫ್ ಅನ್ನೋನ್ ಅಂತ. ಇಫ್ ಯು ನೋ ಇಟ್ ದರ್ ಈಸ್ ನೋ ಫಿಯರ್. ನಿಜ, ಬಹಳ ಅದ್ಭುತವಾಗಿ ಹೇಳಿದ್ರಿ. ಇನ್ನೊಂದು ನನಗೆ ಆಲ್ರೆಡಿ ನೀವು ಹೇಳಿದ್ದೀರಾ, ಬ್ಯಾಂಕ್ಗಳಿಗೆ ಇವಾಗ ಟಾರ್ಗೆಟ್ ಫಿಕ್ಸ್ ಮಾಡಿರೋದ್ರಿಂದ ಮತ್ತು ಆದ್ಯತಾ ವಲಯಕ್ಕೆ ಇದೆಲ್ಲ ಈ MSME ಲೋನ್ ಕೂಡ ಇರೋದ್ರಿಂದ ಬ್ಯಾಂಕ್ಗಳು ಸಾಲ ಕೊಡ್ತವೆ ಅಂತ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವು ಮಂದಿ ಅದು ಹಿಂದಿನ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಏನೂ ಗೊತ್ತಿಲ್ಲ, ಬ್ಯಾಂಕ್ಗಳು ರಿಜೆಕ್ಟ್ ಮಾಡ್ತವೆ ಅರ್ಜಿಗಳನ್ನು. ಬ್ಯಾಂಕ್ಗಳು ಅಷ್ಟು ಈಸಿಯಾಗಿ ಲೋನ್ ಕೊಡಲ್ಲ, ಈವನ್ ಮುದ್ರಾಸ್ ಲೋನ್ ಕೂಡ ಎಲ್ಲ ಬ್ಯಾಂಕ್ಗಳು ಕರೆಕ್ಟಾಗಿ ಕೊಡಲ್ಲ. ಸೊ ಈ ರೀತಿಯ ಒಂದು ಅಲಿಗೇಷನ್ಸ್ ನಾವು ಎಲ್ಲೋ ಒಂದು ಕಡೆ ಅಲ್ಲೊಂದು ಕಡೆ ಕೇಳ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸಜೆಷನ್, ಒಂದು ವೇಳೆ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ರಿಜೆಕ್ಟ್ ಆಯಿತು ಅಂದರೆ ಅಂತಹ ವ್ಯಕ್ತಿ ಏನು ಮಾಡಬೇಕು? ಈಗ ನೋಡಿ, ಮದುವೆ ಆಗುವಾಗ ಹುಡುಗಿ ಸೀದಾ ಹೋಗಿ ಮದುವೆ ಆಗೋದಿಲ್ಲ, ಮಧ್ಯೆ ಪುರೋಹಿತರು ಇರ್ತಾರೆ. ಈಗ ನಾವೆಲ್ಲ ಬಿಸ್ನೆಸ್ ಕೋಚ್ಗಳಿದ್ದೇವೆ, ಪುರೋಹಿತರ ಹತ್ರ ಬಂದರೆ ಮಾತ್ರ ಅವ್ರ ಜಾತಕ ಬೆಳೆ ಆಗ್ತದೆ ಅಂತ. ಕರೆಕ್ಟ್. ನಾವು ಏನಂದರೆ ಬ್ಯಾಂಕಿನಲ್ಲಿ ಕೊಡ್ತಾರೆ, ವಿ ಶುಡ್ ಪ್ರೂವ್ ದ್ಯಾಟ್ ವಿ ಆರ್ ಕೆಪೇಬಲ್ ಆಫ್ ರೀಪೇಮೆಂಟ್. ಅವರಿಗೆ ಅದರ ಬಗ್ಗೆ ಒಂದು ಧೈರ್ಯ ಬರಬೇಕು. ಅದು ಧೈರ್ಯ ಬರಬೇಕಾದ್ರೆ ನೀವು ಅಂಥ ಕಡೆಯಲ್ಲಿ ಹೋಗಬೇಕು. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಅದು BLD ಯಾವುದು ಸ್ಕೀಮ್ ಉಂಟು, ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು ನೀವು. ಓಕೆ. ಮತ್ತು ರಿಜೆಕ್ಟ್ ಮಾಡೋದು ಸುಲಭ ಇಲ್ಲ. MSMEಗೆ ಯಾರು ರಿಜೆಕ್ಟ್ ಮಾಡ್ತಾರೋ ಅವರ ಹೈಯರ್ ಅಥಾರಿಟಿದು ಪರ್ಮಿಷನ್ ಇಲ್ಲದೆ ರಿಜೆಕ್ಟ್ ಮಾಡುವಾಗಿಲ್ಲ, ಸ್ಯಾಂಕ್ಷನ್ ಮಾಡ್ಬೋದು. ಇಷ್ಟೆಲ್ಲ ಉಪಕ್ರಮ ಉಂಟು. ಒಂದು ವೇಳೆ ಅಲ್ಲಿ ಬ್ರಾಂಚ್ ಲೆವೆಲ್ ನಾಲೆಜ್ ಇಲ್ದಿದ್ರೆ ಹೈಯರ್ ಲೆವೆಲ್ ಯು ಕ್ಯಾನ್ ಅಪ್ರೋಚ್. MSME ಬ್ರಾಂಚಸ್ ಉಂಟು, ಅಲ್ಲಿ ನೀವು ಅಪ್ರೋಚ್ ಆಗ್ಬೋದು. ತುಂಬ ನೀವು ಈ ಕಾರ್ಯಾಗಾರಗಳಲ್ಲಿ ಭಾಗವಹಿಸ್ಬೋದು. ಆವಾಗ ನಿಮಗೆ ಯಾರನ್ನು ಅಪ್ರೋಚ್ ಆಗಬೇಕು, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಉಂಟು, ಅನೇಕ ಫೋರಮ್ಸ್ಗಳಿವೆ. ಪ್ರಾಜೆಕ್ಟ್ ಪ್ಲಾನ್ ಹೇಗೆ ಮಾಡಬೇಕು ಅದಕ್ಕೆಲ್ಲ ಬೇಕಾದ ಗೈಡೆನ್ಸ್ ಸಿಗುತ್ತೆ. ಹೌದೌದು, ಎಲ್ಲ ನೋಡಿ. ಓನ್ಲಿ ನಾನು ಹೇಳಿದೆ, ಕನಸನ್ನು ನನಸು ಮಾಡಬೇಕಾದ್ರೆ ಮನಸ್ಸು ಮಾಡಬೇಕಂತೇಳಿ, ಆವಾಗ ಮಾತ್ರ ಆಗ್ತವೆ. ಆಫ್ ಕೋರ್ಸ್ ದರ್ ಈಸ್ ಒನ್ ಬ್ಯೂಟಿಫುಲ್ ಸೇಯಿಂಗ್ ಸಂಸ್ಕೃತದಲ್ಲಿ, ಕಾಕ ಕೃಷ್ಣ ಪಿಕ ಕೃಷ್ಣ ಕೋ ಭೇದ ಪಿಕ ಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕ ಪಿಕ ಅಂತೇಳಿ. ಅಂದರೆ ಕಾಕ ಕೃಷ್ಣ, ಕಾಗೆಯು ಕಪ್ಪು, ಪಿಕ ಕೃಷ್ಣ, ಕೋಗಿಲೆಯು ಕಪ್ಪು. ಕಾಗೆ ಗೂಡಲ್ಲೇ ಕೋಗಿಲೆ ಮೊಟ್ಟೆ ಇಡುವುದಂತೆ, ಅದು ಪಾಪ ತನ್ನದೇ ಮರಿ ಅಂತೇಳಿ ಸಾಕಿ ಸಣ್ಣದಿರುವ ಗೊತ್ತೇ ಆಗೋದಿಲ್ಲ. ಯಾವಾಗ ಗೊತ್ತಾಗೋದು? ವಸಂತ ಸಮಯೇ ಪ್ರಾಪ್ತೆ, ವಸಂತ ಮಾಸ ಬಂದಾಗ ಕಾಗೆ ಕಾ 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 ಹೇಳ್ತದೆ, ಕೋಗುಲೆ ಕುಹು 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 ಹೇಳ್ತದೆ. ಹಾಗೆ ಕಾ ಕಾ ಹೇಳುವ ಬ್ಯಾಂಕಿಗೆ ಹೋಗಬೇಡಿ, ಕೂ ಹೇಳುವ ಬ್ಯಾಂಕ್ಗಳಿವೆ, ಅಲ್ಲಿ ಹೋಗಿ ಅಂತೇಳಿ ನನ್ನ ಒಂದು ವಿನಂತಿ. ಅಂದರೆ ಸಾಲ ಅವ್ರಿಗೆ ನೋಡಿ,
ನಮಗೆ ಡೆಪಾಸಿಟ್ ಹೇಗೆ ಎಸೆಟಾ, ಬ್ಯಾಂಕಿನವರಿಗೆ ಲೋನ್ ಅನ್ನೋದು ಎಸೆಟ್. ಕರೆಕ್ಟ್. ಒಳ್ಳೆ ಎಸೆಟನ್ನು ಅವರು ಇಷ್ಟಪಡ್ತಾರೆ. ಒಳ್ಳೆ ನೀವು ಕನ್ವಿನ್ಸಿಂಗ್ ಇದ್ದರೆ ಡೆಫಿನೆಟ್ಲಿ ಇದು ಮಾಡಿದರೆ ಸಾಧ್ಯ ಉಂಟು. ನಾನು ಸ್ಟಾರ್ಟಪ್ ಇಂಡಿಯಾ ಸ್ಕೀಮಲ್ಲಿ ಕೂಡ 20 ಕೋಟಿವರೆಗೆ ವಿದೌಟ್ ಕೊಲೆಟ್ರಲ್ ಲೋನ್ ಕೊಡುವ ಸ್ಕೀಮ್ ಉಂಟು ಬ್ಯಾಂಕಿನಲ್ಲಿ. ವಿ ಶುಡ್ ಪ್ರೂವ್. ಫ್ಯಾಂಟಾಸ್ಟಿಕ್. ಮತ್ತು ನಾವು ಕೂಡ ಸ್ವಲ್ಪ ನಮ್ಮ ಮಾರ್ಜಿನ್ ಹಾಕಬೇಕು, ನಮ್ಮ ಒಂದು ಟೆಂಪರಿಮೆಂಟ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಮತ್ತು ಸೀದಾ ಹೋಗಿಕೊಂಡು ಬ್ಯಾಂಕಲ್ಲಿ ಸ್ಕೀಮು ನನ್ನ ಹತ್ರ ಕೆಲವರು ಬರ್ತಾರೆ, ಅದು PMEG 50 ಲಕ್ಷ ಅಲ್ಲ ಒಂದು ಪ್ರಾಜೆಕ್ಟ್ ಮಾಡಿಕೊಡು. ನಾನು ಹೇಳಿದೆ ಹಾಗೆ ಮಾಡಲಿಕ್ಕೆ ನಿಮ್ಮದು ಪ್ರಾಜೆಕ್ಟ್ ಎಷ್ಟರದ್ದು ಹೇಳಿ, ಅದಕ್ಕೆ ಅಲ್ಲ ಸಬ್ಸಿಡಿ ಸಿಗ್ತದಂತಲ್ಲಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಕರೆಕ್ಟ್. ನಿಮಗೆ ಎಷ್ಟು ಬೇಕು, ಸಬ್ಸಿಡಿ ಇಸ್ ದ ಬೈ ಪ್ರಾಡಕ್ಟ್. ನಿಮ್ಮ ಪ್ರಾಜೆಕ್ಟ್ ವಯಬಿಲಿಟಿ ಉಂಟಾ ಇಲ್ವಾ ಅಂತೇಳಿ ನೋಡಿಕೊಂಡು ನೀವು ಮಾಡಬೇಕು ಅಂತೇಳಿ. ಕೊನೆಯದಾಗಿ ನಾನು ಒಂದು ಹೇಳ್ತೇನೆ, ಒಂದು ಬಹಳ ಒಂದು ಉತ್ತಮ ಒಂದು ಸಂದೇಶ ಎಲ್ಲ ಉದ್ಯಮಿಗಳಿಗೆ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ಯಶಸ್ವಿ ಉದ್ಯಮಿ ಭವತಿ ವಾ ನ ವಾ. ಅಂದರೆ 100ಕ್ಕೊಬ್ಬ, ಶತೇಷು ಜಾಯತೆ ಶೂರಃ 100ಕ್ಕೊಬ್ಬ ಶೂರ, ಸಹಸ್ರೇಷು ಚ ಪಂಡಿತ 1000ಕ್ಕೊಬ್ಬ ವೈಸ್ ಪರ್ಸನ್ ಪಂಡಿತ, ವಕ್ತಾ ದಶಸಹಸ್ರೇಷು 10,000ಕ್ಕೊಬ್ಬ ವಾಗ್ಮಿ. ಆದರೆ ದಾತಾ ಭವತಿ ವಾನವ ಅಂತಿತ್ತದು, ಅಂದರೆ ಕೊಡುಗೈ ದಾನಿ ವಿರಳ. ಅದನ್ನು ನಾನು ಚೇಂಜ್ ಮಾಡಿ ಯಶಸ್ವಿ ಉದ್ಯಮಿ ಭವತಿ ವಾನವ ಅಂತೇಳಿ. ಅಂದರೆ ಸಕ್ಸಸ್ಫುಲ್ ಎಂಟರ್ಪ್ರನರ್ಸ್ ಆರ್ ಲೆಸ್. ವೈ ಇಟ್ ಈಸ್ ಲೆಸ್? ಮರಳಿ ಯತ್ನವ ಮಾಡು ಧೃತಿ ಕೆಡದೆ. ಫೇಲ್ಯೂರ್ ಈಸ್ ನಾಟ್ ಫಾಲಿಂಗ್ ಡೌನ್, ನಾಟ್ ಎಗ್ರಿಯಬಲ್ ಟು ಗೆಟ್ ಅಪ್ ವೆನ್ ಯು ಫಾಲ್ ಡೌನ್ ಅಂತೇಳಿ. ಅಂದರೆ ಈ ಒಂದು ಎಂಟರ್ಪ್ರನರ್ಶಿಪ್ ಅಂದರೆ ಒಂದು ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾದಿಯೇ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತೇಳಿ. ಬೂಮ್, ರಿಸೆಷನ್, ಡಿಪ್ರೆಷನ್, ರಿವಾಲ್ವಿಂಗ್, ಅಗೇನ್ ಬೂಮ್. ಸನ್ ರೈಸಸ್, ಸನ್ ವಿಲ್ ಸೆಟ್, ಅಗೇನ್ ಸನ್ ವಿಲ್ ರೈಸ್. ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಯು ಶುಡ್ ಬರ್ನ್ ಲೈಕ್ ಎ ಸನ್ ಅಂತೇಳಿ. ಐ ವಿಲ್ ಆಲ್ವೇಸ್ ಟೆಲ್ ದಿಸ್ ಟು ಮೈ ಸನ್ ಆಲ್ಸೋ ಅಂಥೇಳಿ ನಾನು ಒಂದು ಹೇಳ್ತೇನೆ. ನಮ್ಮ ಒಂದು ದೇಶದ ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ಭಾರತಾಂಬೆಯ ಮಡಿಲಲ್ಲಿ ಜನ್ಮಿಸಿದ ನಾವೆಲ್ಲ ಧನ್ಯರು. ಅನೇಕ ಯೋಜನೆಗಳಿಂದ ಸಂಪದ್ಭರಿತವಾದ ನಮ್ಮ ದೇಶದಲ್ಲಿ ನಾವು ಇರುವವರು ಅನನ್ಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಕೂಡ ಭಾಳ ಅದ್ಭುತವಾಗಿ ಹೇಳಿದಿರಿ. ಮುಖ್ಯವಾಗಿ ಉದ್ಯಮಿ ಹೇಗಿರಬೇಕು, ಅವರಿಗೆ ಇರ್ತಕ್ಕಂಥ ಸಾಹಸ. ನೀವು ಹೇಳಿದ್ರು ಒಂದು ಮಾತನ್ನು, ರಿಸ್ಕ್ ತೆಗೆದುಕೊಳ್ಳದೇ ಇರುವಂಥದ್ದೇ ದೊಡ್ಡ ರಿಸ್ಕ್ ಅನ್ನುವಂಥದ್ದು. ಸೊ ಹಾಗಾಗಿ ಖಂಡಿತ ಕೂಡ ಈ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಎಪಿಸೋಡ್ ಖಂಡಿತವಾಗಿ ಬಹಳ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡುವಾಗ ಎಷ್ಟೊಂದು ಪ್ರಾಜೆಕ್ಟ್ಗಳಿದೆ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಅತ್ಯಂತ ವಿವರವಾಗಿ ಒಳನೋಟಗಳನ್ನು ಮತ್ತು ಮಾಹಿತಿಗಳನ್ನು ಮತ್ತು ವಿಶ್ಲೇಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವಿಶ್ವವಾಣಿ ಅವರು ವಿಶ್ವವಾಣಿ ಮನಿ ಈ ಒಂದು ಸೀರೀಸ್ ಮಾಡ್ತಾ ಇರೋದು ನಿಜವಾಗಿ ನನಗೆ ಭಾಳ ಒಂದು ಹೆಮ್ಮೆ. ಯಾಕಂದರೆ ಹೆಚ್ಚಿನ ಒಂದು ಪತ್ರಿಕೆಯಲ್ಲಿ ಬೇರೆ ಎಲ್ಲ ಸೆನ್ಸೇಷನಲ್ ನ್ಯೂಸ್, ರಾಜಕೀಯ ಅದಿದೆಲ್ಲ. ನೀವು ಒಂದು ಬಹಳ ಒಂದು ಉತ್ತಮ ಉಪಕ್ರಮವನ್ನು ಮಾಡ್ತಾ ಇದ್ದೀರಿ. ನಮ್ಮ ಒಂದು ಎಲ್ಲ ಒಂದು ಸಮಸ್ತ ಎಂಟರ್ಪ್ರನರ್ಸ್ನವರ ಪರವಾಗಿ ನಿಮಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಕೂಡ ವಿಶ್ವವಾಣಿ ಮನಿ ಕೂಡ 25,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಬೇಸನ್ನು ಒಳಗೊಂಡಿರುತ್ತೆ. ಬಹಳ ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಈ ರೀತಿಯ ಪರ್ಸನಲ್ ಫೈನಾನ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಇದಕ್ಕೆ ಬೇಕಾದಂಥ ಅನೇಕ ಒಳನೋಟಗಳನ್ನು ತಮ್ಮಂಥ ಎಕ್ಸ್ಪರ್ಟ್ಸ್ ಬಂದು ಇಲ್ಲಿ ಈಗಾಗಲೇ ಕೊಡ್ತಾ ಇದ್ದಾರೆ. ಆ ಸಂದರ್ಶನದ ಸರಣಿಯಲ್ಲಿ ತಾವು ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.